ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ನಾವು ಇವಾಗಿರೋದು ತಂಜಾವೂರಲ್ಲಿ. ನಿನ್ನೆ ರಾಮೇಶ್ವರಮಿಂದ ಹೊರಟು ನೈಟಲ್ಲೇ ತಂಜಾವೂರಿಗೆ ಬಂದು ಸ್ಟೇ ಆಗಿಬಿಟ್ಟಿದ್ದು. ಸೊ ಈಗ ಬೆಳಗ್ಗೆ ಎದ್ದು ತಂಜಾವೂರಲ್ಲಿ ಒಂದು ಟೆಂಪಲ್ ಇದೆ, ತಂಜಾಯಿ ಪೆರಿಯ ಕೋವಿಲ್. ಆ ಟೆಂಪಲ್ಗೆ ಹೋಗಿ ಆಮೇಲಿಂದ ಇನ್ನೊಂದು ಪ್ಯಾಲೇಸ್ ಇದೆ, ಅದೆರಡೂ ನೋಡಿಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಹೋಗೋಣ ಅಂತ ಪ್ಲ್ಯಾನು. ನೋಡಿ, ಈಗ ನಾವು ಹೋಗ್ತಾ ಇರೋ ಟೆಂಪಲ್ ಇದ್ದಾನೆ, ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ ಗೋಪುರ, ರಾಜಗೋಪುರ ಗರ್ಭಗುಡಿದು, ಅದೇ ಟೆಂಪಲ್ಗೆ ಹೋಗ್ತಾ ಇರೋದು. ಏನು ಸಾಕಾದಾಗ ಕಾಣ್ತಾ ಇದೆ ಇಲ್ಲಿಂದನೇ. ಈ ಟೆಂಪಲ್ ಒಂದು ಕಾವೇರಿ ನದಿ ತೀರದಲ್ಲೇ ಇರೋದು. ಸೊ ಕಾವೇರಿ ನದಿ ಎಲ್ಲೆಲ್ಲಿ ಹೋಗಿದೆಯೋ ಅಲ್ಲೆಲ್ಲ ಒಳ್ಳೊಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ವಾವ್, ತಂಜಾಯಿ ಪೆರಿಯ ಕೋವಿಲ್ ಎಂಟ್ರೆನ್ಸ್ ಇದು. ಏನು ಸಕ್ಕತ್ತಾಗಿದೆ ನೋಡಿ, ಎಲ್ಲ ಫುಲ್ ಕಲ್ಲಲ್ಲೇ ಕಟ್ಟಿರೋದಂತೆ. ಮೇಲ್ಗಡೆ ಇರೋದಲ್ಲ, ಇದು ಫ್ರಂಟಲ್ಲಿರೋದು ಮಾತ್ರ ಸಿಮೆಂಟು, ಇದು ಆಮೇಲೆ ಕಟ್ಸಿರೋದು. ಫ್ರೆಂಚ್ ಅವ್ರು ಕಟ್ಸಿರೋದಂತೆ ಇದು ಫ್ರಂಟಲ್ಲಿರೋದು, ಬಟ್ ಹಿಂದೆ ಇರೋದೆಲ್ಲ ಚೋಳರ ಕಾಲದಲ್ಲಿ ಕಟ್ಟಿರೋದು. ಇದು ಫುಲ್ಲು ಕಲ್ಲಲ್ಲೇ ಕಟ್ಟಿರೋದು. ಇಷ್ಟು ದೊಡ್ಡ ಕಲ್ಲನ್ನ ಹೆಂಗೆ ನಿಲ್ಸಿ ಹೆಂಗೆ ಕಟ್ಟಿದ್ರು ಅನ್ನೋದೇ ಗೊತ್ತಿಲ್ಲ. ಈ ಟೆಂಪಲ್ಗೆ ಇನ್ನೊಂದು ಹೆಸರಿದೆ, ಬೃಹದೀಶ್ವರ ಟೆಂಪಲ್ ಅಂತ. ಇದು ಟೆಂಪಲ್ದು ಬ್ಲೂ ಪ್ರಿಂಟು. ಟೆಂಪಲ್ ಈ ಥರ ಇರೋದು. ಸುಮಾರು 1010 ವರ್ಷ ಹಳೆಯ ಟೆಂಪಲ್ ಇದು. ಅವಾಗ ಕಟ್ಸಿರೋ ದೇವಸ್ಥಾನ. ಆದರೂ ಆ ಟೈಮಲ್ಲಿ ಎಂತೆಂಥ ಕಲೆಗಾರರಿದ್ರು ನೋಡಿ, ಎಷ್ಟೆಷ್ಟು ದೊಡ್ಡ ಕಲ್ಲುಗಳನ್ನ ಹೆಂಗೆ ಕೂಡಿಸಿ ಕಟ್ಟಿದ್ದಾರೆ. ಫುಲ್ಲು ಕಲ್ಲೇ ಇದು, ಮೇಲಿರೋದು ಯಾವುದು ಸಿಮೆಂಟ್ ಅಲ್ಲ, ಎಲ್ಲ ಕಲ್ಲಲ್ಲೇ ಕಟ್ಟಿರೋದು. ಟೆಂಪಲ್ ಒಳಗೆ ಬಂದರೆ ಈ ಥರ ಇದೆ. ಮತ್ತು ಫಸ್ಟು ಒಂದು ಕಾಂಪೌಂಡು, ಅದ್ರ ಮೇಲೆ ಇನ್ನೊಂದು ಕಾಂಪೌಂಡು ಅದ್ರ ಪಕ್ಕದಲ್ಲಿ, ಅದಾದಮೇಲೆ ಈ ಥರ ಒಳಗಡೆ ಎಷ್ಟು ದೊಡ್ಡದಾಗಿ ಏನು ಸಗದಾಗಿ ಕಟ್ಟಿದೆ ನೋಡಿ. ವಾವ್, ಟೆಂಪಲ್ ಒಳಗಡೆ ಎಷ್ಟು ದೊಡ್ಡ ಆವರಣ ಇದೆ ಅಂದರೆ, ಇದ್ದಾಗಿದ್ದಾಗ ಒಂದು ಊರವರೆಲ್ಲ ಇಲ್ಲೇ ಬೇಕಿದ್ದು ಸೇಫ್ ಮಾಡ್ಬೋದು, ಇಲ್ಲೇ ಇರಿಸ್ಬಿಟ್ಟು. ಅಷ್ಟು ದೊಡ್ಡದಾಗಿದೆ ನೋಡಿ. ಇದು ಗೋಪುರ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು 208 ಅಡಿ ಇರೋದು ಟೋಟಲ್ ಹೈಟು. 208 ಅಡಿ. ಅದು ಮೇಲ್ಗಡೆ ಒಂದು ಡೂಮ್ ಕೂಡಿಸಿದಾರಲ್ಲ, ಅದು ಒಂದೇ 22 ಅಡಿ ಇದೆ. ಅಲ್ಲಿ ಮೇಲ್ಗಡೆ ಫುಲ್ ತುದಿಲಿ ನಂದಿಗಳು ಕಾಣ್ತಾ ಇದೆಯಾ, ಆ ನಂದಿನೇ 6.5 ಅಡಿ ಇದೆಯಂತೆ ಒಂದೊಂದು ನಂದಿ. ಎಲ್ಲ ಕಲ್ಲಲ್ಲೇ ಮಾಡಿರೋದು. ಮತ್ತು ಆ ಮೇಲ್ಗಡೆ ಡೂಮ್ ಬಂದು 25 ಟನ್ ಇದೆಯಂತೆ. ಇದು ಕಲ್ಲು ಕೂಡ್ಸೋಕ್ಕೆ ಕೆಳಗಡೆ ಒಂದು ಗ್ರಾನೈಟ್ ಹಾಕಿದ್ದಾರೆ, ಅದು 80 ಟನ್ ಇದೆಯಂತೆ. ಅದೊಂದು ಬರೀ ಅದೊಂದು ಕಲ್ಲೇನೆ. ಇಷ್ಟೊಂದು ವೆಯ್ಟ್ ಇರೋದನ್ನೆಲ್ಲ ಅಷ್ಟೊಂದು ಹೈಟಿಗೆ ಹೆಂಗೆ ತೊಗೊಂಡೋಗಿ ಹೆಂಗೆ ಇಟ್ಟರು ಅನ್ನೋದೇ ಗೊತ್ತಿಲ್ಲ. ಮತ್ತು ಇದೇನು ನೋಡ್ತಾ ಇರೋ ಸುತ್ತ ಎಲ್ಲ ಕಲ್ಲಲ್ಲೇ ಕಟ್ಟಿರೋದು. ಆಮೇಲೆ ಬೇರೆ ಬೇರೆ ರಾಜ್ಯಗಳು ಬಂದಾಗ ಸ್ವಲ್ಪ ಬೇರೆ ಬೇರೆ ಥರ ಏನೇನೋ ಮಾಡಿಸಿದಾರಂತೆ. ಸೊ ಅವಾಗ ಸಿಮೆಂಟ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಬೇಸ್ ಎಲ್ಲ ಫುಲ್ಲು ಕಲ್ದೇನೆ. ಒಂದು ಆಪೋಸಿಟಲ್ಲಿ ಒಂದು ನಂದಿ ಇದೆ, ಇದು ಒಂದೇ ಕಲ್ಲಲ್ಲಿ ಕೆತ್ತಿರೋದು ನಂದಿ ಅಂತೆ. ಇದು ತುಂಬ ದೊಡ್ಡ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಕಲ್ಲೇ ಇದು, ಹೆಂಗೆ ಏನು ಅಂತ ಗೊತ್ತಿಲ್ಲ. ಒಂಥರ ಗ್ರೀನ್ ಕಲರ್ ಕಾಣಿಸ್ತದೆ. ಸೊ ಈ ಟೆಂಪಲ್ ಏನಿದೆ, ಇದು ನಟರಾಜನ್ಗೆ ಡೆಡಿಕೇಟ್ ಮಾಡಿರೋದು. ಶಿವನ ಎಷ್ಟು ನಾಟ್ಯ ಶಾಸ್ತ್ರದ ಪ್ರಕಾರ ಎಷ್ಟು ಪೋಸ್ಗಳಿತ್ತೋ ಅದಷ್ಟನ್ನು ಇಲ್ಲಿ ಇದು ಮಾಡಿದ್ದಾರೆ. ಸೊ ಟೆಂಪಲ್ ಒಳಗೆ ಇಲ್ಲಿಂದ ಒಳಗಡೆ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ ಹೋಗ್ತಿದ್ದಾರೆ, ಅಲ್ಲಿ ಹೇಳಿದ್ರು. ಸೊ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಮುಂದೆ ಶಿವಲಿಂಗ ಇದೆ. ಆ ಶಿವಲಿಂಗ ಬಂದು 30 ಅಡಿ ಇದೆ ಹೈಟು. ಒನ್ ಆಫ್ ದಿ ಬಿಗ್ಗೆಸ್ಟ್ ಶಿವಲಿಂಗ ಇನ್ ಇಂಡಿಯಾ.
ನಾವು ಹೋಗಿ ದರ್ಶನ ಮಾಡ್ಕೊ ಬರ್ತೀವಿ, ಆಮೇಲೆ ಆಚೆ ಇರೋದೆಲ್ಲ ತೋರಿಸ್ತೀನಿ ಮತ್ತೆ. ಸೊ ಮೇನ್ ಶಿವಲಿಂಗ ದರ್ಶನ ಮಾಡ್ಕೊಂಡು ಬಂದು ಆಚೆ ಬಂದಮೇಲೆ ಶಿವನ ಅಭಿಷೇಕ ಮಾಡ್ತಾರಲ್ಲ, ಅದು ನೀರು ಬರೋಕ್ಕೆ ಮಾಡಿರೋ ತೊಟ್ಟಿ ನೋಡಿ ಎಷ್ಟು ದೊಡ್ಡದಾಗಿದೆ. ಬೇರೆ ದೇವಸ್ಥಾನಗಳಲ್ಲಿ ನೋಡಿರ್ತೀರ ಎಷ್ಟು ಚಿಕ್ಕ ಚಿಕ್ಕದಾಗಿರುತ್ತೆ, ಇಲ್ಲಿ ಇಷ್ಟು ದೊಡ್ಡದಾಗಿದೆ. ಎಲ್ಲ ದೊಡ್ಡದಾಗಿ ಕಟ್ಟಿದ್ದಾರೆ ಇಲ್ಲಿ, ದೇವರಿಂದ ಹಿಡಿದು ಪ್ರತಿಯೊಂದೂ. ಈ ಮನುಷ್ಯರ ಸೈಜ್ ಕಂಪೇರ್ ಮಾಡಿದ್ರೆ ಎಷ್ಟು ದೊಡ್ಡ ಇದೆ ಇದು. ಸೊ ಇದು ನಂದಿ, ಇದು ಬಂದು ಪಾರ್ವತಿ ದೇವಸ್ಥಾನ, ಅದು ಶಿವನ ದೇವಸ್ಥಾನ. ಹಿಂದೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಇದು ನಟರಾಜ ಮೂರ್ತಿ ಇಟ್ಟಿರೋ ಸ್ಥಳ, ನಟರಾಜ ಮಂಟಪ ಅಂತಿದೆ. ಆ್ಯಕ್ಚುಲಿ ಈ ಹೋಲ್ ಟೆಂಪಲ್ಲೇ ನಟರಾಜನ್ ಡೆಡಿಕೇಟ್ ಮಾಡಿರೋದು. ನಾಟ್ಯಶಾಸ್ತ್ರದ 81 ಫೋಸ್ಗಳ್ನು ಒಂದೊಂದು ಮೂರ್ತಿ ರೂಪದಲ್ಲಿ ಕೆತ್ತಿದಾರಲ್ಲ. ಸೊ ಇದು ಕಂಚಿನ ಪ್ರತಿಮೆ, ಮಿಕ್ಕಿದೆಲ್ಲ ಅಲ್ಲಿರೋದೆಲ್ಲ ಕಲ್ಲಲ್ಲಿ ಮಾಡಿರೋದೆ. ಫುಲ್ ಟೆಂಪಲ್ ಎಲ್ಲ ನೋಡಾಗಿದೆ, ಸುತ್ತಿ 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 ಸಾಕಾಯಿತು. ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ, ಬಟ್ ಬಿಸಿಲಲ್ಲೂ ನೋಡೋಕೆ ಚೆನ್ನಾಗಿದೆ. ಹಂಗಿದೆ, ಬೇಜಾರೇ ಆಗ್ತಾ ಇಲ್ಲ. ಬಿಸಿಲು ಹೊಡಿತಾ ಇರೋದು ಒಂದು ಕಡೆ ಆದರೆ, ಇದು ನೋಡಿ ಫೀಲ್ ಮಾಡ್ತಾ ಇರೋ ಖುಷಿನೇ ಒಂದು ಕಡೆ. ಸಕ್ಕದಾಗಿದೆ ಮಾತ್ರ, ಎಷ್ಟು ದೊಡ್ಡದಾಗಿದೆ ಅಂದರೆ ನಿಜವಾಗ್ಲೂ ಫೋಟೋಸ್ ವೀಡಿಯೋಸ್ ಎಲ್ಲ ಅದು ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಇಲ್ಲಿ ನಿಂತು ಕಣ್ಮುಂದೆ ನೋಡಿದ್ರೆ ಕಳೆದೋಗ್ತೀವಿ, ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಎದ್ದು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ವಾತಾವರಣ. ಬಟ್ ಏನು ಮಾಡೋದು, ಬಿಸಿಲು ಹೊಡಿತಾ ಇದೆ, ಸುಮ್ಮನೆ ಎದ್ದೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನೀವು ನೋಡಿ ಎಂಜಾಯ್ ಮಾಡಿ. ನೀವು ನೋಡಿದ್ರೇ ಗೊತ್ತಾಗೋದು ಇದು ಎಷ್ಟು ದೊಡ್ಡ ಇದೆ ಅಂತ. ಇಲ್ಲಿ ಪಕ್ಕದಲ್ಲಿ ನಿಂತು ನೋಡಿದ್ರೇ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ನೋಡಿದ್ರಲ್ಲ ಟೆಂಪಲ್ಲು, ಈಗ ಇಲ್ಲಿಗೆ ಮುಗೀತು. ತಂಜಾವೂರು ಇದೆ ನಮ್ಮ ಲಾಸ್ಟ್ ಪ್ಲೇಸ್ ಇದ್ದಿದ್ದು, ಬೃಹದೇಶ್ವರ ಟೆಂಪಲ್ಲು. ಪ್ಯಾಲೇಸು ಕೇಳ್ದು ಅಲ್ಲೇ ಟೆಂಪಲ್ ಹತ್ರ ಸೆಕ್ಯೂರಿಟಿಗೆ, ಪ್ಯಾಲೇಸ್ ಈಗ ಕ್ಲೋಸ್ ಆಗಿರುತ್ತೆ, ಸಂಜೆ 4 ಗಂಟೆಗೆ ಓಪನ್ ಆಗೋದು ಅಂದರು. ಓಕೆ, ಇನ್ನೇನು ಮಾಡೋದು, 4 ಗಂಟೆವರೆಗೆ ಅದಕ್ಕೋಸ್ಕರ ಇರೋಕ್ಕಾಗತ್ತಾ? ಆಗಲ್ಲ. ಸೊ ಈಗ ಟೈಮು 1 ಕಾಲ್ ಆಗಿದೆ. ಇಲ್ಲಿಂದ ಬೆಂಗಳೂರಿಗೆ 412 ಕಿಲೋಮೀಟ್ರು, 8.5 hour ತೋರಿಸ್ತಾ ಇದೆ. ಸೊ ಮುಂದೆ ಫುಲ್ಲು ಬರೀ ಹೈವೇ, ಸೀದಾ ಬೆಂಗಳೂರು. ಈ ನಲ್ಲಿ ಬೆಂಗಳೂರಿಗೆ ಬಂದೋಗರು ಅಲ್ಲಿ 6 ದಿನದಿಂದ ಗಾಡಿ ಓಡಿಸಿ ಬೇಜಾರಾಗಲಿಲ್ಲ. ಇಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಬರೋಷ್ಟಲ್ಲಿ ಬೆಂಗಳೂರಲ್ಲಿ ಬೇಜಾರಾಗೋಯ್ತು ಟ್ರಾಫಿಕಲ್ಲಿ. ನೈಸ್ ರೋಡಲ್ಲಿ ಬರೋಣ ಅಂದರೆ ನೈಸ್ ರೋಡು ನೈಟ್ ಟೈಮಲ್ಲಿ 2 ವೀಲರ್ಸ್ಗೆ ಎಂಟ್ರಿ ಇಲ್ವಲ್ಲ, ಅದಕ್ಕೋಸ್ಕರ ನಾರ್ಮಲ್ ರೋಡಲ್ಲೇ ಬಂದು. ಈ ನಮ್ಮ 6 ದಿನದ ವಿಂಟರ್ ರೈಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಆಲ್ಮೋಸ್ಟ್ ಅರ್ಧ ತಮಿಳ್ನಾಡು ಸುತ್ತಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಮೂರ್ತಿಯವರು ಇಲ್ಲಿಂದ ಹಿಂಗೆ ಚನ್ನಪಟ್ಟಣ ಹೋಗ್ತಾರೆ. ಸರಿ, ಬಾಯ್. ಸೊ ಈ ನಮ್ಮ ವಿಂಟರ್ ರೈಡ್ನ 6 ದಿನದ ವೀಡಿಯೋಸು ಇನ್ನೂ ನೀವು ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿರುತ್ತೆ, ನೋಡಿ. ಇದೇ ಥರ ವೀಡಿಯೋಸ್ ಇನ್ನೂ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವೀಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇಷ್ಟೊತ್ತು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ರೈಡಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಮೀಟ್ ಆಗೋಣ. ಟೇಕ್ ಕೇರ್.